ಉಡಾರಕೆರೆ ಸತ್ಯಾಗ್ರಹದ ಪ್ರಯುಕ್ತ ಬಹಿರಂಗ ಸಮಾವೇಶವನ್ನ ಮಾರ್ಚ್ 27ರಂದು ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಆಲ್ ಇಂಡಿಯಾ ಪ್ಯಾಂಥರ್ಸ್ ಬೀದರ್ ವತಿಯಿಂದ ಚೌಡಾರಕೆರೆ ಸತ್ಯಾಗ್ರಹದ ದಿನದ ಅಂಗವಾಗಿ ಸಾಮಾಜಿಕ ಸಬಲೀಕರಣದ ದಿನದಂದು ಬೃಹತ್ ಬಹಿರಂಗ ಸಮಾವೇಶ ಆಯೋಜಿಸಲಾಗಿದೆ ಎಂದು ಇಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಆಲ್ ಇಂಡಿಯಾ ಪ್ಯಾಂಥರ್ಸ್ ಸೇನಾ ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬ್ಳೆ ಅವರು ಸುದ್ದಿಗೋಷ್ಠಿಯ ಮುಖಾಂತರ ತಿಳಿಸಿದರು. ಇವರದು ಮಾತನಾಡಿ 29 ವರ್ಷಗಳ ಹಿಂದೆ ಕೆಲವು ಪಟ್ಟಬದ್ಧ ಹಿತಾಸಕ್ತಿ ಅಸ್ಪೃಶ್ಯತೆ ಕುಡಿಯುವ ನೀರು ನಿರ್ಬಂಧನೆ ಹಾಕಿ ಕಯಾತನೆ ಅನುಭವಿಸುವಂತೆ ಮಾಡಿದ್ರು. ನಾಯಿಗಳು ಕುಡಿಯಬಹುದು, ಹಂದಿಗಳು ಕುಡಿಯಬಹುದು, ಆದ್ರೆ ಮನುಷ್ಯರು ಕುಡಿಯುವ ಹಕ್ಕಿರಲಿಲ್ಲ. ಅಂತಹ ದುಷ್ಟ ವ್ಯವಸ್ಥೆ ವಿರುದ್ಧ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಹೇಬ್ರು ಹೋರಾಡಿ ಚೌಡಾರಕೆರೆ ನೀರು ಪ್ರತಿಯೊಬ್ಬರು ಕುಡಿಯುವಂತೆ ಮಾಡಿದ್ರು. ಈ ಇತಿಹಾಸವನ್ನು ನೆನಪಿಸುವ ಕಳೆದ ವರ್ಷದಂತೆ ಈ ವರ್ಷವೂ ಸಹ ಬಹಿರಂಗ ಸಭೆ ಆಯೋಜಿಸಿದ್ದೇವೆ. ಇದು ಬಸವ ದೇವರಿಂದ ಉಪನ್ಯಾಸ ನೀಡಲಾಗ್ತಾ ಇದೆ. ತಪ್ಪದೆ ತಾವೆಲ್ಲರೂ 27ನೇ ಮಾರ್ಚ್ ರಂದು ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದ ಬಳಿ ಬಹಿರಂಗ ಸಮಾವೇಶವನ್ನ ಯಶಸ್ವಿಗೊಳಿಸಬೇಕೆಂದು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬ್ಳೆ ಅವರು ಮನವಿಯನ್ನ ಮಾಡಿದ್ರು. ತದಬಳಿಕ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ದೀಪಕ್ ಕೇದಾರ್ನಾಥ್ ಸಹ ಆಗಮಿಸ್ತಾ ಇದ್ದಾರೆ. ತಾವು ಸಹ ಭಾಗವಹಿಸಬೇಕೆಂದು ಮನವಿಯನ್ನ ಮಾಡಿದ್ರು. ಆಲ್ ಇಂಡಿಯಾ ಪ್ಯಾಂಥರ್ ಸೇನೆಯ ಗೌರವಾಧ್ಯಕ್ಷರಾದ ದೇವೇಂದ್ರ ಸೋನಿ ಅವರು ಮಾತನಾಡಿ 27ರಂದು ನಡೆಯಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಜರುಗಲಿರುವ ಕಾರ್ಯಕ್ರಮಕ್ಕೆ ಪ್ರಮುಖ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ಪೌರಾಡಳಿತ ಸಚಿವರು ಹಾಗೂ ಸಂಸದರಾದ ಸಾಗರ್ ಖಂಡ್ರೆ ಅವರು ಸೇರಿದಂತೆ ಜಿಲ್ಲೆಯ ಹಾಲಿ ಮತ್ತು ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಬುದ್ಧಿಜೀವಿಗಳು, ಗಣ್ಯರು ಸೇರಿದಂತೆ ಅನೇಕರು ಇರಲಿದ್ದಾರೆ. ತಾವು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಮತ್ತು ಈ ಕಾರ್ಯಕ್ರಮದ ಪ್ರಾಮುಖ್ಯತೆಯನ್ನ ತಿಳಿದುಕೊಂಡು ಹೋರಾಟದ ನಡೆಯಲ್ಲಿ ಇರಬೇಕು ಎನ್ನುವ ಮಾತುಗಳನ್ನ ದೇವೇಂದ್ರ ಸೋನಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ದೇವರಾಜ್ ಆರ್ಯ, ಶ್ಯಾಮ್ ಮಲ್ಕಾಪುರ್, ಆನಂದ್ ಖಾಶಂಪುರ್, ಯಲ್ಲೇಶ್ ಮಲ್ಕಾಪುರ್, ಸಂತೋಷ್ ಕಾಂಬ್ಳೆ, ಯಶವಂತ್ ಬೋರೆ, ಕೃಷ್ಣ ನಾಟೇಕರ್, ಓಂಕಾರ್ ಕಾಂಬ್ಳೆ, ಜಿತ್ ಬಡಿಗೇರ್, ರಮೇಶ್ ಸೇರಿದಂತೆ ಅನೇಕರು ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇಂಡಿಯಾ ಪ್ಯಾಂಥರ್ ಸೇನಾ ಜಿಲ್ಲಾ ಘಟಕ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚೌಡಾರಕೆರೆ ಸತ್ಯಾಗ್ರಹದ ದಿನದ ಅಂಗವಾಗಿ ಸಾಮಾಜಿಕ ಸಬಲೀಕರಣ ದಿನದಂದು ಬೃಹತ್ ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ. ದಿನಾಂಕ 27/3/2026ರಂದು ಸಾಯಂಕಾಲ 5 ಗಂಟೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಹತ್ತಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೀಪಕ್ ಕೇದಾರ್ ಅವರು ಮತ್ತು ಈ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಮೇಲೆ ಮಾತನಾಡಲಿಕ್ಕೆ ಸಿದ್ದಬಸವ ದೇವರು ಯಮಕನಮರಡಿ, ಬೆಳಗಾವಿ ಜಿಲ್ಲೆ ಯಮಕನಮರಡಿ ಸಿದ್ದಬಸವ ದೇವರು ಗುರುಗಳು ಅವರು, ಮಠಾಧೀಶರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ಉಳಿದಂಥ ನಾವು ಮಹಾರಾಷ್ಟ್ರದಿಂದ ಸುಷ್ಮತಾ ಎಂದರೆ ಅಂತೆ ಅವರು ಒಂದು ಭಾಳ ಮಹಾರಾಷ್ಟ್ರದಾಗ ಭಾಳ ಸ್ಟ್ರಾಂಗ್ ಆಗಿ ಒಂದು ಸ್ಪೋಕ್ ಪರ್ಸನ್ ಅದಾರ. ಒಳ್ಳೆ ಸ್ಪೀಚ್ ಕೊಡ್ತಾರೆ. ಸಾಮಾಜಿಕವಾಗಿ ಅವ್ರದ್ದು ಕಾರ್ಯಗಳು ಚಟುವಟಿಕೆಗಳು ಭಾಳಷ್ಟು ಅದಾವ. ಅವರಿಗೂ ಕೂಡ ಪ್ರಯತ್ನ ಮಾಡಿದ್ವಿ, ಅವರು ಬರಲಿದ್ದಾರೆ. ಮತ್ತೇನಂದ್ರೆ ಇವತ್ತು ನಮ್ಮ ಎಸ್.ಸಿ. ಮಹದೇವಪ್ಪ ಅವರು ಹಾಗೂ ಸತೀಶ್ ಜಾರಕಿಹೊಳಿ ಅವರಿಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕರೆಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಹಾಗೂ ಉಳಿದಂಥ ಎಲ್ಲ ನಮ್ಮ ಬೀದರ್ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀ ಈಶ್ವರ ಖಂಡ್ರೆ ಸಾಹೇಬರಾಗಿರ್ಬೋದು, ಮತ್ತು ನಮ್ಮದು ರಹೀಮ್ ಖಾನ್ ಸರ್ ಆಗಿರ್ಬೋದು, ಉಳಿದಂಥ ಎಲ್ಲ ನಮ್ಮ ಹಿರಿಯ ಹೋರಾಟಗಾರ ಆಗಿರ್ಬೋದು, ಸಾಹಿತಿಗಳು, ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹಾಗೂ ಕಲಬುರಗಿ ಜಿಲ್ಲೆಯ ಕೆ. ನೀಲಕ್ ಅಂತ ಒಬ್ಬರು, ಅವರು ಕೂಡ ಬಹಳ ಒಂದು ದಿಟ್ಟ ಹೋರಾಟಗಾರ್ತಿಯಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಹೀಗಾಗಿ ಅನೇಕ ಚಿಂತಕರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌಡಾರಕೆರೆ ಸತ್ಯಾಗ್ರಹಕ್ಕಾಗಿ 99 ವರ್ಷ ಆಯಿತು. ಈ ವರ್ಷ ಒಂದು ನೀರಿಗಾಗಿ ಅವತ್ತು ದೀನ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಒಂದು ನೀರು ಕುಡಿಬೇಕಾದ್ರೆ ಒಂದು ಹಕ್ಕಿರಲಿಲ್ಲ. ಅಂಥ ಹಕ್ಕಿಗಾಗಿ ಹೋರಾಟ ಮಾಡಿ ಒಂದು ನೀರಿಗಾಗಿ ಒಂದು ಕೆರೆಗೆ ಹೋಗಿ ನೀರು ಮುಟ್ಟಬೇಕಂದ್ರೂ ಆ ಸಮಯದಲ್ಲಿ ಯಾರಿಗೂ ಅವಕಾಶ ಇರಲಿಲ್ಲ. ಅಂಥದ್ದು ಒಂದು ನೀರು ನಮಗೆ ಸಿಗಲಿಲ್ಲ ಅಂದ್ರೆ ಮುಂದೆ ನಮ್ಮ ಜೀವನ ಯಾವ ಥರ ಇರ್ತದಂತ ಹೇಳಿ ನೀರಿಗಾಗಿ ಒಂದು ದೊಡ್ಡ ಪ್ರಮಾಣದಾಗ ಸಾವಿರಾರು ಸಂಖ್ಯೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹೋರಾಟದ ಮುಖಾಂತರ ಪ್ರತಿಯೊಬ್ಬರಿಗೆ ಮಾನವ ಕುಲದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಹಕ್ಕಿದೆ, ನಮ್ಗೆ ನೀರು ನೀವು ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ಬೃಹತ್ ಒಂದು ಮೆರವಣಿಗೆ ಮುಖಾಂತರ ಹೋರಾಟ ಮಾಡಿದ್ರು. ಇವತ್ತಿಗೆ 99 ವರ್ಷ ಆಗ್ತಾ ಇದೆ. ಮುಂದಿನ ವರ್ಷ 100 ವರ್ಷ ಆಗ್ತಾ ಇದೆ. ಆ 100 ವರ್ಷದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಸುಮಾರು ಒಂದು 10,000 ಜನ ಸೇರಿಸುವಂಥ ನಿರೀಕ್ಷೆ ಇಟ್ಕೊಂಡು ಕಾರ್ಯಕ್ರಮ ಮಾಡಲಿದ್ದೇವೆ ಮುಂದಿನ ವರ್ಷ. ಈ ವರ್ಷವೂ ಕೂಡ ಸುಮಾರು ಒಂದು 4,000 ರಿಂದ 5,000 ಜನ ಸೇರಿಸಿ
ಬೃಹತ್ ಬಹಿರಂಗ ಸಮಾವೇಶ ಅಂಬೇಡ್ಕರ್ ಸರ್ಕಲ್ ಹತ್ರ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ತಾಲೂಕದಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ನಮ್ಮ ಜಿಲ್ಲೆಯಾದಂಥ ಎಲ್ಲ ತಾಲೂಕದಿಂದ ಸುಮಾರು ಒಂದು 300-400 ಒಂದು 500 ಜನ ಸೇರಿಸುವಂಥದ್ದು ಒಂದು ತಾಲೂಕು ಮಟ್ಟದಲ್ಲಿ ಒಂದು ಸಭೆ ಮಾಡಿ, ಆ ಸಭೆ ಆಯೋಜನೆ ಮಾಡಿ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತ ಹೇಳಿ ಇವತ್ತಿಂದ ಬೀದರಿಂದ ಚಾಲೂ ಮಾಡಿದ್ವಿ. ನಾಳೆಯಿಂದ ಪ್ರತಿಯೊಂದು ತಾಲೂಕದಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ಹೀಗಾಗಿ ಸಮಸ್ತ ಬೀದರ್ ಜಿಲ್ಲೆ ಜನರಲ್ಲಿ ಒಂದು ಮನವಿ ಏನಂದ್ರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಸಹಕಾರ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಹಾಗೂ ಅನೇಕ ಚಿಂತಕರು ಬರ್ತಾ ಇದ್ದಾರೆ, ಅವರೆಲ್ಲ ಕೆಲವೊಂದು ವಿಷಯಗಳನ್ನು ವ್ಯಕ್ತಪಡಿಸಲಿದ್ದಾರೆ. ಹಾಗಾಗಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಒಂದು ವಿಚಾರ ಕೊಡುವಂಥದ್ದು ಒಂದು ಇದು ಇದೆ ಈ ಕಾರ್ಯಕ್ರಮದಲ್ಲಿ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ನಮ್ಮ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ನಾನು ಎಲ್ಲರಿಗೂ ಕೇಳ್ಕೊತೇನೆ. ಅಂದರೆ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಚೌಡರಕೆರೆ ಸತ್ಯಾಗ್ರಹ ದಿನದ ಅಂಗವಾಗಿ ಸಾಮಾಜಿಕ ಸಬಲೀಕರಣ ದಿನ ಎಂದು ನಾವೇನು ಬೃಹತ್ ಬಹಿರಂಗ ಸಮಾವೇಶವನ್ನು ಆಚರಿಸ್ಕೊತಾ ಬರ್ತಾ ಇದ್ದೀವಿ. ಈ ವರ್ಷವೂ ಅದೇ ರೀತಿ ಅಲ್ಲೇ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮಾರ್ಚ್ 27 ಸಾಯಂಕಾಲ 5 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಒಂದು ಬೃಹತ್ ಬಹಿರಂಗ ಸಭೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅದಕ್ಕೆ ಮುಖ್ಯ ಒಂದು ಅತಿಥಿಗಳಾಗಿ ದೀಪಕ್ ಕೇದಾರ್, ರಾಷ್ಟ್ರೀಯ ಅಧ್ಯಕ್ಷರು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ, ಅವರು ಬರ್ತಾ ಇದ್ದಾರೆ. ಮತ್ತು ಮುಖ್ಯ ಭಾಷಣಕಾರರಾಗಿ ಶ್ರೀ ಸಿದ್ದಬಸವದೇವರು ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಶೂನ್ಯ ಸಂಪಾದನ ಹುಣಸಿಕೊಳ್ಳ ಮಠ ಯಮಕನಮಡಿಯ ಗುರುಗಳು ಅವರು ಬರ್ತಾ ಇದ್ದಾರೆ. ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಹಾಲಿ ಶಾಸಕರು, ಮಾಜಿ ಶಾಸಕರುಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮತ್ತು ಪೌರಾಡಳಿತ ಸಚಿವರಾದ ಶ್ರೀ ರಹೀಂ ಖಾನ್ ಅವರು ಮತ್ತೆಲ್ಲ ಹಿರಿಯ ಸಾಹಿತಿಗಳು, ಎಲ್ಲ ಚಿಂತಕರು, ಒಳ್ಳೆಯ ವಿಚಾರವಂತರು ಎಲ್ಲರೂ ಬರ್ತಾ ಇದ್ದಾರೆ. ಅದಕ್ಕಾಗಿ ನಾನು ಜಿಲ್ಲೆಯ ಎಲ್ಲ ಜನರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇದರ ಒಂದು ಉದ್ದೇಶ ಏನಿದೆ ಅಂತ ತಿಳ್ಕೊಳ್ಳೋಕೆಂಬುದು ನೀವೆಲ್ಲ ಬರಬೇಕಂತ ಹೇಳಿ ನಾನು ಕಳಕಳಿಯ ಮನವಿ ಮಾಡ್ತೀನಿ. ಮತ್ತು ಈ ಮುಖಾಂತರ ನಾವೆಂಬುದೇನು ಹೋದ ವರ್ಷವೇ ಒಂದು ಸಂದೇಶ ಸಮಾಜ ಕೊಟ್ಟಿದ್ದೇವೆ. ಅವಾಗಂಬುದು ನಮ್ಗೆ ದಲಿತರ ಮೇಲೆ ಅವಾಗ ಕುಡಿಯೋ ನೀರಿನ ಹಕ್ಕು ಬಿ ಇದ್ದಿಲ್ಲ. ಅವಾಗಂಬುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬೃಹತ್ ಹೋರಾಟ ಮಾಡಿ, ಬೃಹತ್ ಸತ್ಯಾಗ್ರಹ ಮಾಡಿ ನಮಗೆಲ್ಲ ದಲಿತರಿಗೆ, ಹಿಂದುಳಿದವರಿಗೆ, ಬಡವ ಜನರಿಗೆ ಕುಡಿಯುವ ನೀರಿನ ಹಕ್ಕಿಸ್ಕೊಟ್ಟರು. ಅದರ ಅಂಗವಾಗಿ ನಾವು ಇದು ಚೌಡರಕೆರೆ ಸತ್ಯಾಗ್ರಹ ದಿನವನ್ನು ಸಾಮಾಜಿಕ ಸಬಲೀಕರಣ ದಿನ ಎಂದು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ